ನಮಸ್ಕಾರ. ಚಂದ್ರವಾಹಿನಿ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಗದು ರಹಿತ ವಹಿವಾಟು ಒಂದು ಅವಲೋಕನ. ಮುಂದಿನ ಈ ಅರ್ಧ ಗಂಟೆಯಲ್ಲಿ ಇದರ ಕುರಿತಂತೆ ಒಂದಷ್ಟು ಚಿತ್ರಗಳನ್ನು ನೋಡ್ತಾ ಹೋಗ್ತೀವಿ, ಮಾಹಿತಿಯನ್ನು ಕೇಳ್ತಾ ಹೋಗ್ತೀವಿ, ತಜ್ಞರನ್ನು ಸ್ಟುಡಿಯೋಗೆ ಬರಮಾಡಿಕೊಂಡಿದ್ದೇವೆ, ಅವ್ರ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀವಿ. ನವೆಂಬರ್ 8ನೇ ತಾರೀಕು ನಮ್ಮ ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಬಹಳ ನೆನಪಿನಲ್ಲಿ ಉಳಿಯುವಂತಹ ದಿನ. ಡಿಮಾನಿಟೈಸೇಷನ್, ಹಳೆ ನೋಟುಗಳ ಚಲಾವಣೆಯನ್ನು ನಿಲ್ಲಿಸಿದಂಥ ದಿನ. ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಕಪ್ಪು ಚುಕ್ಕಿ ಅಂತ ನಾವೇನು ಹೇಳ್ತಾ ಇದ್ವಿ, ಈ ಕಾಳಧನ ಅಥವಾ ಏನು ಕಪ್ಪು ಹಣ ಅಂತ ಮಾತಾಡ್ತಿದ್ವಿ, ಭ್ರಷ್ಟಾಚಾರ ಮತ್ತೆ ಈ ನಕಲಿ ನೋಟು ಅಂತ ಹೇಳ್ತಿದ್ವಿ. ಕೆಲವು ಸತಿ ಅಂಗಡಿಯಲ್ಲಿ ಹೋದ್ರೆ ನೋಟ್ ಕೊಟ್ರೆ ಬ್ಯಾಂಕಿಂದ ಡ್ರಾ ಮಾಡ್ಕೊಂಡು ಹೋಗಿ ಕೊಟ್ಟಿದ್ದು ನೋಟ್ನಲ್ಲಿ ಸರ್ ಇದು ನೋಟ್ ಹೋಗಲ್ಲ ಸರ್ ಇದು ಅಂತ ವಾಪಸ್ ಕೊಡೋರು, ಕೆಲವು ಸತಿ ಪೊಲೀಸ್ ಕರಿತೀನಿ ಅಂತ ಹೆದರ್ಸೋರು. ನಮ್ದು ಅಲ್ಲದೆ ಇರೋ ತಪ್ಪು ಎಲ್ಲಿ ಬರ್ತಿತ್ತು, ಇದನ್ನೆಲ್ಲ ನಾವು ಎಲ್ಲಿ ಹುಡುಕ್ತಾ ಕೂತ್ಕೊಳ್ಳೋದು, ಇದೆಲ್ಲ ಆಗ್ತಿರ್ಲಿಲ್ಲ. ಈ ಮೂರು ಸಮಸ್ಯೆಗಳ ಸುತ್ತಮುತ್ತ ಇರತಕ್ಕಂಥ ಸಮಸ್ಯೆಗಳಿಗೆ ಕಡಿವಾಣ ಹಾಕಲಿಕ್ಕೋಸ್ಕರ ಪ್ರಧಾನಮಂತ್ರಿಯವರು 8ನೇ ತಾರೀಕು 500 ರೂಪಾಯಿ 1000 ರೂಪಾಯಿ ನೋಟು ಇವತ್ತು ಮಧ್ಯರಾತ್ರಿಯಿಂದ ಚಲಾವಣೆಯಲ್ಲಿ ಅಮಾನ್ಯ, ನಗಣ್ಯ, ಇದಾಗೋದಿಲ್ಲ ಅಂತ ಹೇಳಿ ಒಂದು ಘೋಷಣೆ ಕೊಟ್ಟು ಈ ಒಂದು ನಮ್ಮ ಅರ್ಥವ್ಯವಸ್ಥೆಗೆ ಹೊಸ ಭಾಷ್ಯ ಬರೆದ್ರು ಅಂತ ಹೇಳಿ ಬಹಳ ಜನ ಆರ್ಥಿಕ ತಜ್ಞರು ಕೂಡ ಹೇಳ್ತಾರೆ. ಪ್ರಪಂಚದಾದ್ಯಂತ ಇದರ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಕಳೆದ 2.5 ವರ್ಷಗಳಲ್ಲಿ ಈ ಬಿಜೆಪಿ ನೇತೃತ್ವದ NDA ಸರ್ಕಾರ ದೇಶದ ಅರ್ಥವ್ಯವಸ್ಥೆಯನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಸಾಕಷ್ಟು ಪರಿಣಾಮಕಾರಿ ಕ್ರಮಗಳನ್ನು ತಗೊಂಡಿದೆ. ಅದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ದೇಶದ ಪ್ರತಿ ಪ್ರಜೆ ಕೂಡ ಒಂದು ಒಳಗೊಳ್ಳುವಿಕೆ, ಇನ್ಕ್ಲೂಸಿವ್ನೆಸ್ ಅಂತ ನಾವೇನು ಹೇಳ್ತೀವಲ್ಲ, ಅದಕ್ಕೆ ಬರಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರು ಮಾಡಿದ ಕೆಲಸ ನಮ್ಮೆಲ್ಲರಿಗೂ ಗೊತ್ತಿದೆ. ಜನ್ಧನ್ ಅಂತ ಹೇಳಿ ಒಂದು ಬಂತು, ಝೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನಿಂಗ್ ಅಂತ. ಬ್ಯಾಂಕಿಗೆ ಹೋದ್ರೆ ನಾವು ಅಕೌಂಟ್ ತೆಗಿಲಿಕ್ಕೆ ಕನಿಷ್ಠ 1000 ರೂಪಾಯಿ ಇಡಬೇಕು, ಚೆಕ್ ಬುಕ್ಕಿಗೆ 1000 ರೂಪಾಯಿ ಇಡಬೇಕು. ಇದೆಲ್ಲ ನಮ್ಗೆ ಗೊತ್ತಿರುವಂಥ ವಿಚಾರ ಅಲ್ಲ, ಅದೆಲ್ಲ ಏನೂ ಬೇಕಾಗಿಲ್ಲ. ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಲಿಕ್ಕೆ ಏನು ಡಾಕ್ಯುಮೆಂಟ್ ಬೇಕಿದೆಯೋ ಬೇಸಿಕ್ ಡಾಕ್ಯುಮೆಂಟ್ಸ್ ಕೊಡಿ, ಅಕೌಂಟ್ ಓಪನ್ ಮಾಡಿ. ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಹೇಳಿ ಜನ್ಧನ್ ಯೋಜನೆ ಬಂತು. ಜನ್ಧನ್ ಯೋಜನೆ ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು 25ರಿಂದ 32 ಕೋಟಿ ಜನ ಈ ಅಕೌಂಟ್ ತೆಗೆದಿದ್ದಾರೆ. ಮತ್ತೆ ಅದು ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ದಾಖಲೆ ಆಗೋಯ್ತು, ಗಿನ್ನೆಸ್ ದಾಖಲೆ ಕೂಡ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಈ ಥರದ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿಯವರು ಮತ್ತು NDA ಸರ್ಕಾರ ಕೈಗೊಳ್ತಾ ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ಸಾಕಷ್ಟು ಬಲಗೊಳಿಸ್ತಾ ಇದ್ದಾರೆ. ಇದೇ ಹಂತದಲ್ಲಿ ಒಂದು ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಜನರಿಗೆ ಪರಿಚಯ ಮಾಡಿಸೋದು ಕೂಡ ಈ ಎಲ್ಲ ವ್ಯವಸ್ಥೆಯ ಒಂದು ಭಾಗ. ಹಾಗಾಗಿ ಈ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಕೂಡ ಪ್ರಧಾನಮಂತ್ರಿಯವರು ಸಾರ್ವಜನಿಕ ವೇದಿಕೆಗಳಲ್ಲಿ ಸಾಕಷ್ಟು ಬಲವಾಗಿ ಪ್ರತಿಪಾದಿಸಿದ್ದಾರೆ, ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ನಮ್ಮನ್ನು ಕೂಡ ಇದರಲ್ಲಿ ಜೊತೆ ಬರಬೇಕು ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ನಮ್ಮ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ. ಈ ತರಹದ ಒಂದು ಆರ್ಥಿಕ ಸ್ಥಿತಿಗತಿಯಲ್ಲಿ ಹೊಸ ಚೈತನ್ಯವನ್ನೇ ಮೂಡಿಸುವಂತಹ ಈ ಕ್ರಮಗಳ ಬಗ್ಗೆ ಪ್ರಧಾನಮಂತ್ರಿಯವರು ಸಾಕಷ್ಟು ಅಂಶಗಳನ್ನು ಹೇಳಿದ್ದಾರೆ. ಒಮ್ಮೆ ಅವರ ಮಾತುಗಳನ್ನು ಕೇಳೋಣವಾ? भ्रष्टाचार से लड़ाई लड़ने का एक उपाय है कैशलेस सोसाइटी. एक नगदी नोटे रुपये देने वाला कारोबार धीरे धीरे कम होना चाहिए. क्रेडिट कार्ड, डेबिट कार्ड, प्लास्टिक करेंसी, इस पर जाना चाहिए. और इसलिए भारत सरकार ने अपने बजट में क्रेडिट कार्ड, डेबिट कार्ड के ऊपर टैक्स लगता था, वो टैक्स हमने हटाया था और सरकारी विभागों को भी कहा था कि आप भी इसको कम कीजिए, हटाइए. ಈ ಪ್ರಧಾನಮಂತ್ರಿಯವರು ಈ ಘೋಷಣೆಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಬೇಕಾದಂತಹ ಮತ್ತೆ ಅವರ ಬಲಗೈ ಅಂದರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಅವರು ಕೂಡ ಈ ಬ್ಯಾಂಕಿಂಗ್, ಡಿಜಿಟಲ್ ಬ್ಯಾಂಕಿಂಗ್ ಮತ್ತೆ ನಗದು ರಹಿತ ಅರ್ಥವ್ಯವಸ್ಥೆ ಬಗ್ಗೆ ಕೂಡ ಸಾಕಷ್ಟು ಅರುಣ್ ಜೇಟ್ಲಿ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಪ್ಲಾಸ್ಟಿಕ್ ಮನಿ ಅಂತ ಹೇಳಿ ಇದೊಂದು ಪದ ಕೇಳಿಸ್ಕೊತಾ ಇದೀವಿ. ಈಗ ಪ್ಲಾಸ್ಟಿಕ್ ಹಣ ಅಂತ ಕರೀತಾ ಇದೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಪೇಮೆಂಟ್, ಇ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಇ ವ್ಯಾಲೆಟ್, ಈ ತರಹ ಈವರೆಗೆ ಅಂದರೆ ಇಲ್ಲಿ ತನಕ ಯಾರೋ ಬಹಳ ಜಾಸ್ತಿ ದುಡ್ಡಿರೋರು, ಜಾಸ್ತಿ ವಹಿವಾಟು ಮಾಡೋರು, ಈ ವೈಟ್ ಕಾಲರ್ ಅಂತ ಹೇಳ್ತಾರಲ್ಲ, ಕತ್ತು ಸೆಟ್ಕೊಂಡು ನಡೆಯೋವಂಥವ್ರು ಮಾತ್ರ ಮಾಡೋವಂಥ ವ್ಯವಹಾರಗಳಿದು. ನಮ್ಗೆ ನಿಮಗೂ ಯಾಕಪ್ಪ, ನಾವೆಲ್ಲ ಕಾಲರ್ ಕೊಳೆ ಮಾಡ್ಕೊಂಡು ಓಡಾಡೋರು ಅನ್ನೋ ಹೇಳ್ತಿದ್ದೆಲ್ಲ ಇವಾಗ ಇಲ್ಲ, ಹಾಗಲ್ಲ. ಇದು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಆಗಬೇಕು ಅಂತ ಹೇಳಿದ್ದಾರೆ. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಒಂಚೂರು ಕೇಳೋಣ ಈಗ. And these included the heads of all public sector and private sector banks. And the principal single agenda really for this meeting was to expand the digital banking itself. Now, one of the principal objects of the reform with regard to currency that has been undertaken by the government is that physical currency must shrink.
But the economy has to expand and the trade has to expand. And therefore, what shrinks has to be substituted and further expanded by the digital mode. So already the banking system, as also certain private sector players, have had, besides the conventional checks and the credit cards, in the last few years there has been a huge expansion of e-wallets, there has been an expansion of debit cards and various other modes of transactions. There has also been a series of mobile apps which have come up which facilitate this payment. And in fact, when we look at the figures, we see that the change is already taking place. And the present exercise presents us with a great opportunity to catalyze that change at a greater speed. So we have emphasized to the banks that this is also a great business opportunity for them, because a lot more transactions are going to come into the banking system. And therefore, on a mission mode, they have to take it up with their existing customers and others, this exercise. ಹೀಗೇನೆ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ಶಕ್ತಿಕಾಂತ ದಾಸ್ ಅವರು ಕೂಡ ಏನು ಹೇಳ್ತಾರೆ ಕೇಳೋಣ, ನಂತರದಲ್ಲಿ ಅವಲೋಕನಕ್ಕೆ ಹೋಗೋಣ. It has decided on certain measures to especially keeping in view the requirements of the farmers, for the benefit of the farmers, and secondly for the promotion of digital economy, for the promotion of digital transactions in the country, for greater and faster proliferation of digital transactions in the country. 125 ಕೋಟಿ ಜನಸಂಖ್ಯೆ ಇರುವಂತಹ ಈ ದೇಶದಲ್ಲಿ ಕೇವಲ ಒಂದು 5 ರಿಂದ 10 ಕೋಟಿ ಅಥವಾ 20 ಕೋಟಿ ಜನರು ಮಾತ್ರ ಈ ಬ್ಯಾಂಕಿಂಗ್ ವ್ಯವಸ್ಥೆ ಒಳಕ್ಕೆ ಸೇರಿ ಒಳಗೊಳ್ಳುವಿಕೆಗೆ ಸೇರಿಕೊಂಡು ಆದರೆ ನಮ್ಮ ದೇಶ ಮಿನುಗುತಾರೆ ಆಗೋದು ತುಂಬಾ ಕನಸಿನ ಮಾತಾಗುತ್ತೆ. ಆದ್ದರಿಂದ 125 ಕೋಟಿ ಜನರನ್ನು ಕೂಡ ನಾವು ಒಳಗೊಳ್ಳುವಿಕೆ ಇನ್ಕ್ಲೂಸಿವ್ನೆಸ್ಸಿಗೆ ಸೇರಿಸ್ಕೊಳ್ಬೇಕು. ಅದಕ್ಕಾಗಿ ಇದೆಲ್ಲ ಕ್ರಮಗಳು ನಡೀತಾ ಇದೆ. ಇದರ ಬಗ್ಗೆ ನಮಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ಲಿಕ್ಕಾಗಿ ನಮ್ಮ ಸ್ಟುಡಿಯೋಗೆ ಬರ್ಮಾಡ್ಕೊಂಡಿದ್ದೇವೆ ಶರಣ್ ಪಾಟೀಲ್ ಅವ್ರನ್ನ. ನಮಸ್ಕಾರ ಶರಣ್ ಪಾಟೀಲ್. ನಮಸ್ಕಾರ. ಶರಣ್ ಅಂಕಣಕಾರರು ಮತ್ತೆ ಹಣಕಾಸು ವಿಶ್ಲೇಷಕರು, ಫಿನಾನ್ಷಿಯಲ್ ಅನಲಿಸ್ಟ್ ಅಂತ ಹೇಳ್ತೀವಲ್ಲ ಹಾಗೆ. ಶ್ವೇತಾ ಶೆಟ್ಟಿ ಅವರನ್ನು ಬರ್ಮಾಡ್ಕೊಂಡು. ನಮಸ್ಕಾರ ಶ್ವೇತಾ ಶೆಟ್ಟಿ ಅವರಿಗೆ. ಶ್ವೇತಾ ಶೆಟ್ಟಿ ಅವರು ಶಿ ಈಸ್ ಫೌಂಡರ್ ಅಂಡ್ ಸಿಇಒ ವೆಬ್ ಬಜಾರ್ ಮತ್ತೆ ಇ ಕಾಮರ್ಸ್ ಸ್ಪೆಷಲಿಸ್ಟ್ ಫಾರ್ ಸ್ಮಾಲ್ ಟ್ರೇಡರ್ಸ್. ಅಂದರೆ ಈ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡೋರು, ಏನು ನಮ್ಮ ಮೂಲೆ ಅಂಗಡಿ, ಕಿರಾಣಿ ವರ್ತಕರು, ಗೋಲ್ಗುಪ್ಪೆ ಮಾರೋರು, ಈ ಥರದವರೆಲ್ಲ ಇದಾರಲ್ಲ, ಅವರೆಲ್ಲ ಇದನ್ನು ಮಾಡ್ಬೋದಾ? ಹೇಗೆ ಮಾಡ್ಬೋದು? ಏನೇನು ಬೇಕಾಗಾರ ಅದಕ್ಕೆ? ನಾವು ಎಷ್ಟು ಬಂಡವಾಳ ಹೂಡಬೇಕು? ಇದು ನಮ್ಮ ಕೈಲಾಗತ್ತಾ? ಈ ಥರದ ಪ್ರಶ್ನೆ ಬಹಳ ಜನರನ್ನು ಕಾಡ್ತಾ ಇದೆ. ನಾವು ಕೂಡ ಅಂಗಡಿಗೆ ಹೋದಾಗ ಬೈತಾರೆ, ಏನು ಕಷ್ಟ ತಂದ್ರಿ ಸರ್, ಸುಮ್ಮನೆ ಕಾಸು ಕೊಟ್ಟು ಸಾಮಾನು ತೊಗೊಂಡು ಹೋಗ್ತಿದ್ರಿ, ಎಷ್ಟು ಕಷ್ಟ ಕೊಡ್ತೀರಿ ಅಂತ. ಇವೆಲ್ಲಕ್ಕೂ ಉತ್ತರ ಪ್ರಯತ್ನ ಮಾಡೋಣ ಈ ಇಂದಿನ ಅವಲೋಕನದಲ್ಲಿ. ಶರಣ್ ಪಾಟೀಲ್ ಅವರೇ, ಈ ನಗದು ರಹಿತ ಅರ್ಥ ವ್ಯವಸ್ಥೆ ಒಂಚೂರು ಕಾಂಪ್ಲಿಕೇಟೆಡ್, ಅರ್ಥ ಆಗೋವರೆಗೂ ನೀವು ಸ್ವಲ್ಪ ಅರ್ಥ ಮಾಡಿಸ್ಕೊಡಕ್ಕೆ ಪ್ರಯತ್ನ ಮಾಡಿ. ಇವತ್ತು ಭಾರತ ದೇಶದ ಒಂದು ಓವರಾಲ್ ಒಟ್ಟಿನಲ್ಲಿ ಒಂದು ಬೆಳವಣಿಗೆ ನೋಡ್ತಾ ಇದ್ರೆ, ಇವತ್ತು ಪ್ರಪಂಚದಲ್ಲಿ ಭಾರತ ಬೆಳೀತಾ ಇರುವಂಥ ವೇಗ ಏನಿದೆ, ಇವತ್ತು ಫಾಸ್ಟೆಸ್ಟ್ ಆಗಿ ಅದು ತುಂಬ ಅತಿ ವೇಗದಲ್ಲಿ ಭಾರತ ಬೆಳೀತಾ ಇದೆ. ಅದರ ಜೊತೆ ಭಾರತ ದೇಶದಲ್ಲಿ ಇರುವಂಥ ಒಂದು ಇನ್ಕಮ್ ಸಹ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ವ್ಯವಹಾರಗಳು ಜಾಸ್ತಿ ಆಗ್ತಾ ಇದೆ. ಸೊ ಯಾವಾಗ ಈ ವ್ಯವಹಾರ ಮತ್ತು ಇನ್ಕಮ್ಗಳು ಜಾಸ್ತಿ ಆದಾಗ ಎಲ್ಲೋ ಒಂದು ಕಡೆ ಈ ಕ್ಯಾಶ್ ಟ್ರಾನ್ಸಾಕ್ಷನ್ ಅದರದೇ ಆದಂಥ ಬಹಳಷ್ಟು ಅನಾನುಕೂಲಗಳು ನಗದು ವ್ಯವಹಾರಗಳು ಅನಾನುಕೂಲಗಳು ಕ್ರಿಯೇಟ್ ಮಾಡ್ತಾ ಇದೆ. ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಈ ಒಂದು ಡಿಸಿಷನ್ ತಗೊಳ್ಳೋಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ, ಮುಖ್ಯ ಕಾರಣ ಏನಂದರೆ, ಇವತ್ತು ಪ್ಯಾರಲಲ್ ಎಕಾನಮಿ ಅಂತ ನಡೀತಾ ಇದೆ. ಸಮಾನಾಂತರದಲ್ಲಿ ಗೌರ್ಮೆಂಟ್ ಅಥವಾ ಯಾವುದೇ ಒಂದು ಸರ್ಕಾರದ ಒಂದು ಮಧ್ಯಸ್ಥಿಕೆ ಇಲ್ಲದೆ ಒಂದು ಇಬ್ಬರ ವ್ಯಕ್ತಿಗಳ ಮಧ್ಯೆ ಒಂದು ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಇದರಿಂದ ನಮ್ಮ ಆರ್ಥಿಕ ಸ್ಥಿತಿಗೆ ಒಂದು ಲಾಂಗ್ ಟರ್ಮಲ್ಲಿ ನಾವು ಒಂದು ಲಾಂಗ್ ಟರ್ಮ್ ಗ್ರೋತನ್ನು ನೋಡಿದಾಗ ಇದು ಒಂದು ಅತ್ಯಂತವಾದಂಥ ಒಂದು ಮೇಜರ್, ಒಂದು ಅತಿ ಭಯಂಕರವಾದಂಥ ಒಂದು ಥ್ರೆಟ್ ಅಂತ ಹೇಳ್ಬೋದು. ಎರಡನೇದು ಬಹಳ ಇಂಪಾರ್ಟೆಂಟು, ಇವತ್ತು ನಮ್ಮ ನಗದು ನೋಟುಗಳಲ್ಲಿ ಅಥವಾ ನಾವೇನು ಚಲಾವಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಬಹಳಷ್ಟು ಕೋಟಾ ನೋಟುಗಳು ಸೇರ್ಕೊಂಡ್ಬಿಟ್ಟಿದೆ. ಒಬ್ಬ ಕಾಮನ್ ಮ್ಯಾನ್ಗೆ ಆ ಕೋಟಾ ನೋಟದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅಂತ ತಿಳ್ಕೊಳ್ಳೋದು ಇವತ್ತು ಬಹಳ ಕಷ್ಟ ಆಗ್ತಾ ಇದೆ. ಮೂರನೇದು, ಇವತ್ತು ಬರೀ ಭಾರತ ದೇಶ ನೋಡಿದಾಗ ನಮ್ಮ ಸುತ್ತಮುತ್ತ ದೇಶಗಳಲ್ಲಿ ಇವತ್ತು ನೋಡಿದ್ರೆ ಪಕ್ಕದ ದೇಶಗಳಿಂದ ಎಷ್ಟೊಂದು ಟೆರ್ರಿಸಮ್ ಆಕ್ಟಿವಿಟೀಸ್ ನಡೀತಾ ಇದೆ. ಇದಕ್ಕೆ ಮೇಜರ್ ಆಗಿ ಫಂಡಿಂಗ್ ಬರ್ತಾ ಇರೋದು ಇವತ್ತಿನ ನಗದುಗಳಲ್ಲಿ. ಯಾವುದು ಇದು ಗೌರ್ಮೆಂಟ್ ಅಥವಾ ಬ್ಯಾಂಕಿಂಗ್ ಸೆಕ್ಟರಿಂದ ಟ್ರಾನ್ಸಾಕ್ಷನ್ ಆಗಲ್ಲ, ಇದೆಲ್ಲ ಕ್ಯಾಶಲ್ಲಿ ಆಗುತ್ತೆ. ಸೊ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡಿರೋದೇನೆಂದರೆ, ಈ ಮೂರೂ ಸಮಸ್ಯೆಗಳಿಗೆ ಒಂದೇ ಒಂದು ಬಾಣದ ಥರ ಡಿಮಾನಿಟೈಸೇಷನ್ ರೂಪದಲ್ಲಿ ತೊಗೊಂಡು ಬಂದಿದ್ದಾರೆ.
ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಆಗಿ ಹುಡುಕಬೇಕಾಗಿರೋದು ಈ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್. ಬಹಳಷ್ಟು ಜನ ಏನು ಅನ್ಕೊಂಡಿದ್ದಾರೆ ಅಂದರೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂದ್ರೆ ಕಂಪ್ಲೀಟ್ಲಿ ಟೇಕ್ ಓವರ್ ಮಾಡುತ್ತೆ ಅಂತ. ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂದರೆ ಲೆಸ್ ಕ್ಯಾಶ್, ಅಂದರೆ ಎಷ್ಟು ಕಡಿಮೆ ನಗದು, ನಗದೇ ಇಲ್ಲದೆ ಅಂತಲ್ಲ, ಇಲ್ಲ, ಕಡಿಮೆ ನಗದನ್ನು ಉಪಯೋಗಿಸ್ಕೊಂಡು ಮ್ಯಾಕ್ಸಿಮಮ್ ಆಗಿ ಇವತ್ತಿರುವಂಥ ಟೆಕ್ನಾಲಜಿ ಇರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಇವತ್ತು ಹಣಕಾಸಿನ ವ್ಯವಹಾರ ಮಾಡ್ಬೋದು. ಇದರಿಂದ ಟ್ರಾನ್ಸ್ಪರೆನ್ಸಿ ಕ್ರಿಯೇಟ್ ಆಗುತ್ತೆ. ಓವರಾಲ್ ನಮ್ಮ ದೇಶದ ಆರ್ಥಿಕ ಸ್ಥಿತಿಗೆ ಲಾಂಗ್ ಟರ್ಮ್ ಅಲ್ಲಿ ಇದು ತುಂಬಾ ಬೆನಿಫಿಟ್ ಆಗುವಂಥದ್ದು. ಶ್ವೇತಾ ಶೆಟ್ಟಿ ಅವರೇ, ಶರಣ್ ಪಾಟೀಲ್ರು ಎಲ್ಲ ಬಹಳ ದೊಡ್ಡ ಜನರು ದೊಡ್ಡ ವಿಷಯ ಹೇಳಿದ್ರು. ಈಗ ನೀವು ಹೇಳಿದ್ರಿ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡೋರಿಗೆ ನೀವು ಮಾಡ್ತಾ ಇರುವಂತಹ ವೆಬ್ ಬಜಾರ್ನಲ್ಲಿರುವಂತಹ ಆ್ಯಪ್ ಆಗಲಿ ಅಥವಾ ಇ ಕಾಮರ್ಸ್ನಲ್ಲಿ ಇದೆಲ್ಲ ಏನು ಮಾಡ್ತೀರಿ, ಅವರಿಗಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರಿ. ಅದು ಸ್ವಲ್ಪ ಈಗ ವಿವರಿಸಿ ಹೇಳೋಣವಾ? ಆಕ್ಚುಲಿ ಅವ್ರು ಹೇಳಿದಂಗ ಸ್ಮಾಲ್ ಬಿಸ್ನೆಸ್ ಓನರ್ಸ್ ಇದು ಕ್ಯಾಶ್ ವಿಷಯ ಸರ್ಕಲ್ ಅಲ್ಲಿ ಒಂದು ವಿಷಯ ವರ್ತುಲ ಇದು. ಅದರಲ್ಲಿ ಅವ್ರು ಸ್ಟಕ್ ಆಗಿದ್ದಾರೆ. ಯಾಕಂದ್ರೆ ಅವರಿಗೆ ಕ್ಯಾಶ್ ಅಲ್ಲಿ ಬಿಸ್ನೆಸ್ ಮಾಡೋಕಿಲ್ಲ. ಅವ್ರ ಕಸ್ಟಮರ್ಸ್ ಹೇಳ್ತಾರೆ ನೀವು ಕ್ಯಾಶ್ ತಗೊಳ್ಳಿ ಅಂಡ್ ಡೋಂಟ್ ಅಕೌಂಟ್ ಇಟ್. ಅಂಡ್ ಅವ್ರು ಕ್ಯಾಶ್ ತಗೊಂಡ್ರೆ ಅವ್ರ ವೆಂಡರ್ಸಿಗೆ ಅವ್ರು ಕ್ಯಾಶ್ ಕೊಡಬೇಕು. ಅಂಡ್ ಬಿಕಾಸ್ ಆಫ್ ವಿಚ್ ಅದೆಲ್ಲ ದುಡ್ಡು ಎಲ್ಲ ಅಕೌಂಟಿಂಗ್ ಆಗಲ್ಲ, ಅವ್ರ ಬ್ಯಾಂಕಿಂಗ್ ಅಲ್ಲಿ ಅವ್ರ ಕ್ರೆಡಿಬಿಲಿಟಿ ಇಂಪ್ರೂವ್ ಆಗಲ್ಲ, ಮತ್ತೆ ಫಾರ್ಮಲ್ ಅಲ್ಲಿ ಅವರಿಗೆ ಫೈನಾನ್ಸ್ ಸಿಗಲ್ಲ. ಕ್ಯಾಶ್ ವಿಷಯ ಸರ್ಕಲ್ ಅಲ್ಲಿ ಅವ್ರು ಸ್ಟಕ್ ಆಗಿದ್ದಾರೆ. ಈ ಇನಿಷಿಯೇಟಿವ್ ಅಲ್ಲಿ ಅವರಿಗೆ ದೇ ಕ್ಯಾನ್ ಮೂವ್ ಟು ಅ ಕ್ಯಾಶ್ಲೆಸ್ ವೇ ಆಫ್ ಡೂಯಿಂಗ್ ಬಿಸ್ನೆಸ್, which will just add to their growth and expansion, measures. ಶ್ವೇತಾ ಶೆಟ್ಟಿ ಅವರು ಹೇಳಿದ್ದನ್ನು ಮತ್ತೊಂದ್ಸತಿ ಚಿಕ್ಕದಾಗಿ ನೀವು ಹೇಳಿದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದು ಹೇಳ್ತೀನಿ. ಈಗ ಚಿಕ್ಕ ಬಿಸ್ನೆಸ್ನವ್ರು ಮಾಡೋರಿಗೆ ವರ್ತಕರು ಅವ್ರ ಹತ್ರ ಖರೀದಿಗೆ ಬರೋವಂಥವ್ರು ನೀನು ನಗದನ್ನೇ ತಗೋಂತ ಬಲವಂತ ಮಾಡೋದ್ರಿಂದ ಅವ್ರಿಗೆ ಬೇರೆ ದಾರಿ ಇಲ್ಲ. ಅದರಿಂದ ಅವ್ರು ನಗದನ್ನೇ ತಗೊಳ್ತಾರೆ. ಬಂದಿದ್ ನಗದನ್ನ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರು ಎಲ್ಲಿ ಕೊಂಡ್ಕೊಂಡ್ಬರ್ತಾರೋ ಅವ್ರಿಗೂ ನಗದನ್ನೇ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ನಗದು ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಹೊರಗಡೆನೆ ಓಡಾಡ್ತಾ ಇದೆ. ಅದರಿಂದ ಈ ಚಿಕ್ಕ ಪುಟ್ಟ ವರ್ತಕರಿಗೆ ಬ್ಯಾಂಕ್ನವ್ರ ಹತ್ರ ಅವ್ರ ಬಗ್ಗೆ ಭರವಸೆ ಇಲ್ಲ, ಕ್ರೆಡಿಟ್ ರೇಟಿಂಗ್ ಇಲ್ಲ. ಅದರಿಂದ ಇವ್ರಿಗೆ ಏನಾದ್ರೂ ಇವರ ವಹಿವಾಟಿಗೆ ಯಾವುದೇ ರೀತಿಯ ಬ್ಯಾಂಕಿನ ಬೆಂಬಲ ಬೇಕು ಅಂದಾಗ ಬ್ಯಾಂಕು ಬೆಂಬಲ ಕೊಡ್ಲಿಕ್ಕೆ ಕಷ್ಟಪಡ್ತಾ ಇದೆ. ಯಾಕಂದ್ರೆ ಅವ್ರ ಹತ್ರ ಮಾಹಿತಿನೇ ಇಲ್ಲ. ಹೀಗಾಗಿ ಇದು ಹೊರಗಡೆನೆ ಉಳ್ಕೊಂಡ್ ಬಿಡ್ತಾ ಇದೆ. ಹಾಗಾದ್ರೆ ಮತ್ತೀಗ ಈ ಕ್ರಮದಿಂದ ಯಾವ ರೀತಿ ಇದು ಸ್ವಲ್ಪ ಸುಧಾರಣೆ ಆಗತ್ತೆ ಅಂತೀರಿ ಶರಣ್? ಇದರಲ್ಲಿ ಎರಡು ಥರ ನಾವು ನೋಡ್ಕೋಬಹುದು. ಒಂದು ಮೊದಲನೇದಾಗಿ ಇವತ್ತು ಭಾರತ ದೇಶ ಇರುವಂಥ ಒಂದು ವರ್ಗ ನೋಡಿದರೆ ತುಂಬ ಜಾಸ್ತಿ ನೋಡಿದಾಗ ಮಧ್ಯಮ ವರ್ಗ ಅಥವಾ ಬಿಲೋ ಮೀಡಿಯಂ ಮಿಡ್ಲ್ ಕ್ಲಾಸ್ ಅಂತ ನಾವೇನು ಕರಿತಾ ಇದ್ದೀವಿ. ಇನ್ನೊಂದು ಸೆಕ್ಟರ್ ಇದೆ, ಅದು ನಮ್ಮ ಒಂದು ಬಡತನದ ರೇಖೆಯಲ್ಲಿರುವಂಥ ಜನಸಂಖ್ಯೆ. ಅವ್ರಿಗೆಲ್ರಿಗೂ ಇವತ್ತು ಬ್ಯಾಂಕ್ ಅಕೌಂಟ್ ಇರಲಿಲ್ಲ. ಇವತ್ತು ಜನಧನ್ ಯೋಜನೆಯಲ್ಲಿ ಅವ್ರಿಗೆಲ್ರಿಗೂ ಬ್ಯಾಂಕ್ ಅಕೌಂಟ್ ಸಿಕ್ಕಿದೆ. ಸೊ ಈ ಎಂಟೈರ್ ಪ್ರೊಸೆಸ್ಸಲ್ಲಿ ನೋಡಿದಾಗ ಒಂದು ಕಡೆ ಬ್ಯಾಂಕ್ ಅಕೌಂಟ್ ಇದೆ. ಇವತ್ತು ನಮ್ಮ ದೇಶದಲ್ಲಿ ಸುಮಾರು 100 ಕೋಟಿ ಜನರಷ್ಟು ಇವತ್ತು ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು, ಇವತ್ತು ನಮ್ಮ ದೇಶದಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಇವತ್ತು ಫೋನ್ ಯುಟಿಲೈಸೇಷನಲ್ಲಿ ನಾವು ವರ್ಲ್ಡ್ನ ಮೀರಿಸೋ ಲೆವೆಲಿಗೆ ಬೆಳೆದಿದ್ದೀವಿ. ಸೊ ಒಂದು ಕಡೆ ನಮ್ಗೆ ಆಧಾರು, ಬ್ಯಾಂಕ್ ಅಕೌಂಟು, ಮೂರನೇದು ಮೊಬೈಲ್. ಈ 3 ಟ್ರಾನ್ಸಾಕ್ಷನ್ ಒಂದಕ್ಕೊಂದು ಇಂಟಿಗ್ರೇಟ್ ಮಾಡೋದ್ರಿಂದ ಕಮಿಂಗ್ ಡೇಸಲ್ಲಿ ಅಂದರೆ ಮುಂದೆ ಬರುವಂಥ ದಿನಗಳಲ್ಲಿ ಈ ಎಂಟೈರ್ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ತುಂಬ ಈಸಿ ವೇನಲ್ಲಿ ಅಂದರೆ ತುಂಬ ಸರಳವಾಗಿ ಒಬ್ಬ ಕಾಮನ್ ಮ್ಯಾನು ಸಹ ಮಾಡ್ಬೋದು. ಇವತ್ತು ಭಾರತ ದೇಶ ಬರೀ ನಾವು ವೆಸ್ಟರ್ನ್ ಅಥವಾ ಅಮೆರಿಕ ಅಥವಾ ಯುರೋಪ್ ದೇಶಗಳನ್ನ ನೋಡ್ಬಿಟ್ಟು ಕಾಪಿ ಮಾಡ್ತಾ ಇಲ್ಲ. ಇವತ್ತು ಅವ್ರಿಗಿಂತ ಒಂದು ಸ್ಟೆಪ್ ಎಕ್ಸ್ಟ್ರಾ ಹೋಗ್ಬಿಟ್ಟು ಒಂದು ಹೆಜ್ಜೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಕೊಡುವಂಥ ರೀತಿಯಲ್ಲಿ ಇವತ್ತು ನಮ್ಮ ದೇಶ ಬೆಳೀತಾ ಇದೆ. ಅಲ್ಲ, ಈ ಸಾಫ್ಟ್ವೇರ್ ವಿಚಾರದಲ್ಲಿ ಬಂದಾಗ ನಾವು ಜಗತ್ತಲ್ಲಿ ಯಾರಿಗೂ ಎರಡನೇವರಾಗಿ ಏನಿಲ್ಲ, ಸಮ ನಿಂತಿದ್ದೀವಿ, ಕೆಲವೊಮ್ಮೆ ಮುಂದೆ ಕೂಡ ಇದ್ದೀವಿ. ಖಂಡಿತ. ಈಗ ಶ್ವೇತಾ ಶೆಟ್ಟಿ ಅವರು ಇ ಕಾಮರ್ಸ್ ಬಗ್ಗೆ ಮಾತಾಡಿದ್ರು, ಇ ಕಾಮರ್ಸ್ ಸ್ಪೆಷಲಿಸ್ಟ್ ಮತ್ತೆ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಅಂತ ಹೇಳಿ. ಈ ಬಿಗ್ ಬಾಸ್ಕೆಟ್ ಕುರಿತಂತಹ ಒಂದು ಇ ಕಾಮರ್ಸ್ ಒಂದು ಚಿಕ್ಕ ಚಿತ್ರ ಇದೆ, ಅದನ್ನು ನೋಡಿ ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ. ಬಿಗ್ ಬಾಸ್ಕೆಟ್ ಗರಿಷ್ಠ ಮುಖಬೆಲೆ ನೋಟುಗಳ ಅಮಾನ್ಯತೆಯಿಂದಾಗಿ ಬ್ಯಾಂಕುಗಳು ಹಾಗೂ ಎಟಿಎಂ ಕೇಂದ್ರಗಳ ಮೂಲಕ ಹಣ ವಿನಿಮಯ ಸುಗಮವಾಗಿ ನಡೆದಿರುವ ಜತೆಗೆ ಗ್ರಾಹಕರು ಮತ್ತು ವ್ಯಾಪಾರಿಗಳು ನಗದು ರಹಿತ ವ್ಯಾಪಾರಕ್ಕಾಗಿ ನೂತನ ಡಿಜಿಟಲ್ ತಂತ್ರಜ್ಞಾನ ಅಳವಡಿಸಿಕೊಂಡಿದ್ದಾರೆ. ಅನೇಕ ಆನ್ಲೈನ್ ಮಾರುಕಟ್ಟೆಗಳು ತರಕಾರಿ ಮಾರಾಟಕ್ಕಾಗಿ ಗ್ರಾಹಕರನ್ನು ನೋಂದಣಿ ಮಾಡಿಕೊಳ್ಳುತ್ತಿವೆ. ಆನ್ಲೈನ್ ಕಂಪನಿಗಳಲ್ಲಿ ಒಂದಾದ ಬಿಗ್ ಬಾಸ್ಕೆಟ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಗ್ರಾಹಕರು ನೋಂದಣಿ ಮಾಡಿಕೊಂಡಿದ್ದಾರೆ. ಇದೀಗ ಬೇಡಿಕೆ ಹೆಚ್ಚಾದ ಹಿನ್ನೆಲೆ ಈ ಕಂಪನಿಗಳು ಮೂಲಭೂತ ಸೌಕರ್ಯ, ಮಾನವ ಸಂಪನ್ಮೂಲ ವಿಸ್ತರಿಸಿಕೊಂಡು ವಹಿವಾಟನ್ನು ಹೆಚ್ಚಿಸಿಕೊಂಡಿವೆ. ಡಿಡಿ ನ್ಯೂಸ್ ಜೊತೆ ಬಿಗ್ ಬಾಸ್ಕೆಟ್ ಕಂಪನಿಯ ಹರಿಮೆನನ್, ನೋಟುಗಳ ಅಮಾನ್ಯತೆ ನಂತರ ಕ್ಯಾಶ್ ಆನ್ ಡೆಲಿವರಿ ಸ್ಥಗಿತಗೊಂಡಿದೆ. ಆನ್ಲೈನ್ ಮಾರಾಟ ಹೆಚ್ಚಾಗಿದ್ದು ಪೂರೈಕೆದಾರರು ಹಣರಹಿತ ವ್ಯಾಪಾರ ನಡೆಸುತ್ತಿದ್ದಾರೆ.
ಗ್ರಾಹಕರ ಬೇಡಿಕೆಗನುಗುಣವಾಗಿ ಸರಕು ಪೂರೈಸಲಾಗುತ್ತಿದೆ ಎಂದರು. Business has suddenly shot up, over the last 1 week. In fact, the first day of demonetization that happened, business really went up. So, in terms of numbers, actually, we've grown by close to about 15 to 20% from a sales perspective. But potentially, actually, we could have grown about 30-35%. ಮತ್ತೊಂದೆಡೆ ಮಾರುಕಟ್ಟೆಗಳಲ್ಲಿ ತರಕಾರಿ ಹಾಗೂ ಹಣ್ಣಿನ ವ್ಯಾಪಾರಿಗಳು ಬ್ಯಾಂಕುಗಳು ನೀಡಿರುವ POS ಯಂತ್ರದ ಮೂಲಕ ವಹಿವಾಟು ನಡೆಸುತ್ತಿದ್ದಾರೆ. The problem is for fresh market, we have to pay in money and they have no change. So I have to give 2,000 rupees, they give me all not. So I have to buy more, at least 1,000 to fix the price. So it's really disturbing. ಇದ್ರಿಸ್ ಚೌಧರಿ ಠೇವಣಿ ರಹಿತ ಈ ಯಂತ್ರ ನೀಡಿರುವುದರಿಂದ ವ್ಯಾಪಾರಕ್ಕೆ ಅನುಕೂಲವಾಗಿದೆ ಎಂದರು. ಹೊಸ ನೋಟು ಮೂಲಕ ವ್ಯವಹಾರ ನಡೆಸುತ್ತಿರುವ ಗ್ರಾಹಕರು ಚಿಲ್ಲರೆಗಾಗಿ ಸ್ವಲ್ಪ ತೊಂದರೆಯುಂಟಾಗಿದೆ ಎಂದು ಹೇಳಿದರು. ಒಟ್ಟಾರೆ 500 ಹಾಗೂ 1000 ರೂಪಾಯಿ ನೋಟುಗಳ ಅಮಾನ್ಯತೆಯಿಂದಾಗಿ ಸಾಮಾನ್ಯ ಜನರು ನಗದು ರಹಿತ ವ್ಯವಹಾರದಲ್ಲಿ ತೊಡಗುವಂತಾಗಿದೆ. ಆನ್ಲೈನ್ ಮಾರುಕಟ್ಟೆಗಳು ವ್ಯಾಪಾರಿಗಳು ಹಾಗೂ ಗ್ರಾಹಕರನ್ನು ಸನ್ನಿಹಕ್ಕೆ ತಂದಿದೆ. ಶರಣ್ ಪಾಟೀಲ್ ಅವರು 3 ಅಂಶಗಳನ್ನು ಹೇಳಿದರು. ಒಂದು ಆಧಾರ್, ಮತ್ತೊಂದು ಮೊಬೈಲ್, ಮತ್ತೊಂದು ಬ್ಯಾಂಕ್ ಅಕೌಂಟ್ ಅಂತ. ಇದೆಲ್ಲ ಹೇಳಿದ್ರೆ ನಾವೀಗ ನೋಡಿದ ವಿಡಿಯೋನಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಕಾರ್ಡು ಮತ್ತೆ ಕಾರ್ಡ್ ಸ್ವೈಪಿಂಗ್ ಮೆಷಿನ್ ಅಂತ. ಇದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನಿಮಗೆ ಆ ಕಾರ್ಡ್ ಸ್ವೈಪಿಂಗ್ ಮೆಷಿನ್ ಬೇಕಂದ್ರೆ ಇಂಟರ್ನೆಟ್ ಕನೆಕ್ಷನ್ ಬೇಕು, ಅದಕ್ಕೊಂದು ಟೆಲಿಫೋನ್ ಬೇಕು, ಅದಕ್ಕೆ ಸ್ವಲ್ಪ ಸಮಯ ಹಿಡಿಬೋದು, ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕು, ಏನೆಲ್ಲ ಚಿಂತೆ ಇದೆ. ಇದೆಲ್ಲ ಇಲ್ದಲೆ ನೀವೀಗ ಇ ಕಾಮರ್ಸ್ ಬಗ್ಗೆ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು ಇ ಕಾಮರ್ಸ್ ಬಿಸ್ನೆಸ್ ಹೆಚ್ಚಾಗಿದೆ ಅಂತ. ಯು ಆರ್ ಆಲ್ಸೋ ಇ ಕಾಮರ್ಸ್ ಸ್ಪೆಷಲಿಸ್ಟ್. ನಮ್ಮ ಚಿಕ್ಕ ಬಿಸ್ನೆಸ್ನವರು ನಮ್ಮ ಗೋಲ್ಗುಪ್ಪ ಮಾರೋರಪ್ಪ, ನಾವು ಪಾನಿಪುರಿ ತಿನ್ನಕ್ಕೆ ಹೋಗ್ತೀವಿ, ಅವ್ರಿಗೆ ನಾವು ದುಡ್ಡು ಕೊಡಬೇಕು, ಕಾರ್ಡ್ಲೆಸ್ ನಗದು ರಹಿತ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಮಾಡಬೇಕು. ಏನ್ ಮಾಡ್ಬೋದು ಶ್ವೇತಾ ಶೆಟ್ಟಿ ಅವರು? ಅವರೆಲ್ಲ ಹೇಗಿದ್ರೊಳಗೆ ಸೇರ್ಕೋಬಹುದು? ಅದ್ರ ಮುಂಚೆ ನಾವು ಐ ವಾಸ್ ಲುಕಿಂಗ್ ಅಟ್ ಬಿಗ್ ಬಾಸ್ಕೆಟ್. ನಮ್ಮ ಒಂದು ವಿಚಾರ ಬಂದಿದೆ. ನಮ್ಮೊಂದು ಕಸ್ಟಮರ್ ಇದೆ ಫ್ರೂಟ್ ಎಕ್ಸಾಟಿಕಾ ಅಂದ್ರೆ, ಅವ್ರು ಎಕ್ಸಾಟಿಕ್ ಫ್ರೂಟ್ಸ್ ಆಲ್ ಓವರ್ ವರ್ಲ್ಡ್ ಇಂದ ಹೋಲ್ಸೇಲ್ ಮಾಡಿ ಮಾರ್ತಾರೆ. ಅವರಿಗೆ ಇ ಕಾಮರ್ಸ್ ಮಾಡಿ ಕೊಟ್ರೆ ಎಷ್ಟು ಸುಲಭ ಆಗತ್ತೆ. ಆ ತರ ಇನ್ನೊಂದು ಚಿಕ್ಕ ಕಸ್ಟಮರ್ ಇದ್ದಾರೆ, ಸೂಪರ್ ಮಾರ್ಕೆಟ್ ಇದೆ ಅವ್ರದ್ದು. ದೊಡ್ಡ ಸೂಪರ್ ಮಾರ್ಕೆಟ್ ಇಲ್ಲ, ಚಿಕ್ಕ ಸೂಪರ್ ಮಾರ್ಕೆಟ್ ಇದೆ, ಜಮ್ಜಾರ್ ಬಜಾರ್ ಅಂತ. ಅವರಿಗೂ ಇ ಕಾಮರ್ಸ್ ಮಾಡಿ ಕೊಟ್ರೆ ಎಲ್ಲ ಟ್ರಾನ್ಸಾಕ್ಷನ್ಸ್ ಎಷ್ಟು ಸಿಂಪಲ್ ಆಗತ್ತೆ. ಪೇಮೆಂಟ್ ಗೇಟ್ ವೇ ಇಂಟಿಗ್ರೇಷನ್ ಇರತ್ತೆ ವೆಬ್ಸೈಟ್ ಅಲ್ಲಿ, ಅದರಲ್ಲಿ ಎಲ್ಲ ಪೇಮೆಂಟ್ ಕಲೆಕ್ಟ್ ಮಾಡಿ ಎಲ್ಲ ಬ್ಯಾಂಕ್ ಅಲ್ಲಿ ಹಣ ಬರತ್ತೆ. ತುಂಬಾ ಸಿಂಪ್ಲಿಫೈ ಆಗತ್ತೆ. ಅಂದ್ರೆ ನೀವು ಹೇಳ್ತಿರೋದು ಕಾರ್ಡ್ ಮುಖಾಂತರ ಪಾವತಿ ಮಾಡೋದಲ್ವಾ? ಆನ್ಲೈನ್ ಅಲ್ಲಿ ಮಾಡೋದು, ಕಾರ್ಡ್ ಅಲ್ಲಿ ಸ್ವೈಪ್ ಮಾಡೋದಿಲ್ಲ. ಆನ್ಲೈನ್ ಅಲ್ಲಿ ಕಾರ್ಡ್ ಡೀಟೇಲ್ಸ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಕೊಟ್ರೆ ಅವ್ರಿಗೆ ಪೇಮೆಂಟ್ ಬಂದ್ಬಿರತ್ತೆ. ಮತ್ತೆ ಇದು ಗೋಲ್ಗಪ್ಪ ಮತ್ತೆ ವೆಜಿಟೇಬಲ್ ವೆಂಡರ್ಸ್ ಎಲ್ಲ ನೀವು ಹೇಳಿದ್ರಿ ಅಲ್ಲ, ಅದಕ್ಕೆ ಮೊಬೈಲ್ ವಾಲೆಟ್ ಅದೊಂದು ಸ್ವಲ್ಪ ಜಾಸ್ತಿ ನೀವು ವಿವರಿಸಿ ಹೇಳ್ಬೇಕು. ಮೊಬೈಲ್ ವ್ಯಾಲೆಟ್ ಅಂದ್ರೆ ಏನು? ನೋಡಿ, ವ್ಯಾಲೆಟ್ ಅಂದ್ರೆ ನಮಗ್ ಗೊತ್ತಿರೋದು ಒಂದು ಪರ್ಸು, ಅದರೊಳಗಡೆ ನೋಟ್ ಇಟ್ಕೊಂಡು ಜೇಬಲ್ಲಿ ಇಟ್ಕೋತಿದ್ವಿ, ಇಲ್ಲ ಪರ್ಸ್ ಒಳಗೆ ಇಟ್ಕೋತಿದ್ವಿ. ಸೇಮ್ ನಾವು ಏನ್ ಫಿಸಿಕಲ್ ವರ್ಲ್ಡ್ ಅಲ್ಲಿ ಮಾಡ್ತೀವಿ ಅದೇ ನಾವು ಡಿಜಿಟಲ್ ವರ್ಲ್ಡ್ ಅಲ್ಲಿ ಮೊಬೈಲ್ ವಾಲೆಟ್ ಹೇಳ್ತಾರೆ ಅವರಿಗೆ. ಫ್ರಮ್ ಅ ಕಸ್ಟಮರ್ ಪೇ ಮಾಡ್ಲಿಕ್ಕೆ ಅವ್ರಿಗೆ ಅದು ಆಪ್ ಡೌನ್ಲೋಡ್ ಮಾಡ್ಬೇಕು ಅವ್ರ ಸ್ಮಾರ್ಟ್ ಫೋನ್ ಅಲ್ಲಿ. ಅಂದ್ರೆ ಈಗ ನಾವು ಮಾಮೂಲಿ ಪ್ಲೇ ಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ತೀವಲ್ಲ ಅದೇ ತರ. ಆ ತರಾನೇ ಅದು ಮೊಬೈಲ್ ಆಪ್ ನೀವು ಡೌನ್ಲೋಡ್ ಮಾಡಬೇಕು ಆನ್ ಯೋರ್ ಸ್ಮಾರ್ಟ್ ಫೋನ್. ಅದರಲ್ಲಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕನೆಕ್ಟ್ ಮಾಡಿ ನಿಮ್ಮ ಬ್ಯಾಂಕ್ ಇಂದ ಸ್ವಲ್ಪ ಫಂಡ್ಸ್ ಅದು ಮೊಬೈಲ್ ವಾಲೆಟ್ ಅಲ್ಲಿ ಇರಬೇಕು, ಇಟ್ಕೊಳ್ಬೇಕು. ಹೌ ವಿ ವಿಡ್ರಾ ಮನಿ ಫ್ರಮ್ ATM ಅಂಡ್ ಕೀಪ್ ಇಟ್ ಇನ್ ಅವರ್ ವಾಲೆಟ್. ATM ಇಂದ ಹಣ ತೆಗೆದು ನಮ್ಮ ಪರ್ಸಲ್ಲಿ ಇಟ್ಕೊಳ್ಳೋ ತರಹ ಸೇಮ್ ನಮ್ಮ ಬ್ಯಾಂಕ್ ಇಂದ ಸ್ವಲ್ಪ ಹಣ ತೆಗೆದು ಮೊಬೈಲ್ ವಾಲೆಟ್ ಅಲ್ಲಿ ನಾವು ಆಸ್ ಅ ಕಸ್ಟಮರ್. ಮೊಬೈಲ್ ವ್ಯಾಲೆಟ್ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವ ತರ ಲಿಂಕ್ ಆಗುತ್ತೆ ಶರಣ್? ಇದರಲ್ಲಿ 2 ತರ ಇದೆ. ಒಂದು, ಈಗ ನನಗೆ ಒಂದು ನನ್ನ ಮೊಬೈಲ್ ಅಕೌಂಟ್ಗೆ ವ್ಯಾಲೆಟ್ಗೆ ನಾನು ಒಂದು 1000 ರೂಪಾಯಿ ಟ್ರಾನ್ಸ್ಫರ್ ಮಾಡಬೇಕು. ಹೀಗೆ ನಾನು ATMಗೆ ಹೋಗ್ಬಿಟ್ಟು ಈಗ ನಾವು 2 ತರದಲ್ಲಿ ಹೇಳೋಣ. ಒಂದು, ಶ್ವೇತಾ ಅವರು ಮಾರಾಟಗಾರರು ಹೇಗ್ ಬರ್ಬೇಕು ಅನ್ನೋದು ಹೇಳಿ, ನೀವು ಖರೀದಿದಾರರು ಹೇಗ್ ಬರ್ಬೇಕು ಅನ್ನೋದು ಹೇಳಿ ಶರಣ್. ಖಂಡಿತ. ಖರೀದಿದಾರರು ಏನ್ ಮಾಡ್ಬೇಕಂದ್ರೆ, ನಾನು ಖರೀದಿದಾರರು ನೀವೇನ್ ಮಾಡ್ಬೇಕಂದ್ರೆ, ಒಂದು ಮೊಬೈಲ್ ಆಪ್ ಅಲ್ಲಿ ನಿಮ್ಗೊಂದು ಆಪ್ಷನ್ ಇದೆ, ಏನಂದ್ರೆ ನನ್ನ ವ್ಯಾಲೆಟ್ ಫಸ್ಟ್ ನಾನು ಮೊಬೈಲ್ ಆಪ್ ಯಾವ್ದೋ ನನ್ನ ಇಷ್ಟದೊಂದು ಮೊಬೈಲ್ ಆಪ್ ಡೌನ್ಲೋಡ್ ಮಾಡ್ಕೋಬೇಕು. ಅದ್ರಲ್ಲಿ ಸುಮಾರಷ್ಟು ಇವತ್ತು ಮಾರ್ಕೆಟ್ ಅಲ್ಲಿ ಅಲ್ಲ, ಈಗ ಸದ್ಯಕ್ಕೆ ಏನಂದ್ರೆ ಪೇಟಿಎಂ ಹೆಸರು ಯಾಕೆ ಬಂದ್ಬಿಡ್ತಾ ಇದೆ ಅಂದ್ರೆ ಕ್ರಿಕೆಟ್ ಸ್ಪಾನ್ಸರ್ ಮಾಡ್ತಾ ಇದಾರೆ ಅವರು, ಅದರಿಂದ ಪೇಟಿಎಂ ನೆನಪಿಗೆ ಬಂದ್ಬಿಡ್ತಾ ಇದೆ. ಪಾಪ್ಯುಲರ್ ಆಗಿರುವಂತ ಅದೇ ತರ ಇನ್ನೂ ಸುಮಾರು ಇದೆ ಅಲ್ಲ. ಸೊ ಒಬ್ಬ ಯೂಸರ್ ಏನ್ ಮಾಡ್ಬೇಕು, ಸಪೋಸ್ ನಾನೊಬ್ಬ ಬೈಯರ್, ನಾನು ಇವಾಗ ಖರೀದಿಗಾರರು, ನಾನು ಏನ್ ಮಾಡ್ಬೇಕಂದ್ರೆ ನನ್ನ ಅಕೌಂಟಿಗೆ
ಪೇಟಿಎಂ ಆ್ಯಪಲ್ಲಿ ಹೋಗ್ಬಿಟ್ಟು ನನ್ನ ಬ್ಯಾಂಕ್ ಅಕೌಂಟಿಂದ ಒಂದು 1,000 ರೂಪಾಯಿನ ಹಾಕೊತಾ ಇದ್ದೀನಿ. ಇದನ್ನ ವರ್ಚುವಲ್ ಮನಿ ಅಂತ ಕರೀತಾರೆ. ಫಿಸಿಕಲ್ ಆಗಲ್ಲ, ಇದು ಅಕೌಂಟಿಂದ ಅಕೌಂಟ್ಗೆ. ಈಗ ನಾವು ಮನಿ ಟ್ರಾನ್ಸ್ಫರ್ ಮಾಡ್ತೀವಿ ಇವಾಗೆಲ್ಲ ನೆಟ್ ಬ್ಯಾಂಕಿಂಗಲ್ಲಿ, ಒಬ್ಬರ ಅಕೌಂಟಿಂದ ಇನ್ನೊಬ್ಬರ ಅಕೌಂಟ್ ದುಡ್ಡು ಟ್ರಾನ್ಸ್ಫರ್ ಮಾಡೋ ಥರನೇ ಇದು ಪೇಟಿಎಂಗೆ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು 1,000 ರೂಪಾಯಿ ನಿಮ್ಮ ಪೇಟಿಎಂ ವ್ಯಾಲೆಟಲ್ಲಿ ಕೂತ್ಕೊಂಡ್ಬಿಡುತ್ತೆ. ಈಗ ನಿಮ್ಮ ಪಾಕೆಟಲ್ಲಿ ಪರ್ಸ್ ಇಟ್ಕೊಂಡಂಗೆ ಈ ಮೊಬೈಲಲ್ಲಿ ದುಡ್ಡಿದೆ. ಈಗ ನಾನು ಆ ದುಡ್ಡನ್ನು ತಗೊಂಡು ನನಗೆ ಏನೇ ಖರೀದಿ ಮಾಡ್ಬೇಕು. ನನ್ನ ಫಸ್ಟ್ ಕೇಳ್ತೀನಿ, ನನ್ನ ಬ್ಯಾಂಕ್ ಅಕೌಂಟ್ ಇಂದ ನಾನು ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರೆ ಮಾತ್ರ ಮೊಬೈಲಿಗೆ ದುಡ್ಡು ಹೋಗುತ್ತೆ. ಆ ಮೊಬೈಲ್ ಆ್ಯಪ್ ಏನೇನೋ ಮಾಡಿ ವೈರಸ್ ಆಗಿ ಅದೇನೋ ಮಾಡಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಅಲ್ಲೇನೋ ಕನ್ನ ಹಾಕ್ಬಿಟ್ಟು ಇರೋ ದುಡ್ಡೆಲ್ಲ ಎಳ್ಕೊಂಡ್ ಬಿಡೋದು, ಇದೆಲ್ಲ ಪೇಪರಲ್ಲಿ ಓದ್ತಾ ಇರ್ತೀವಿ ನಾವು. ನೀವು ನೆಟ್ ಬ್ಯಾಂಕಿಂಗ್ ಅಂತ ನೀವು ಜಾಸ್ತಿ ತಿಳಿದಿರೋರು ಇದೆಲ್ಲ ತುಂಬಾ ಹೇಳ್ತೀರಾ. ನಮ್ಗೆ ಪೇಪರಲ್ಲಿ ಮತ್ತೆ ಮೀಡಿಯಾದಲ್ಲಿ ಇದೆಲ್ಲ ನೋಡಿ ಕೇಳಿ ನಮ್ಗೆ ಅದ್ರ ಬಗ್ಗೆ ಸಾಕಷ್ಟು ಆತಂಕ ಇದೆ. ಆ ತರದಕ್ಕೆ ಏನ್ ಜಾಗ ಇಲ್ಲ ಅಲ್ಲ ಇದರಲ್ಲಿ. ಎಲ್ಲಾ ಒಂದು ಈ ತರ ಒಂದು ಮೀಡಿಯೇಟರ್ಸ್ ಏನಿದಾರಲ್ಲ ಅವ್ರದೇ ಆದಂತ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಇರುತ್ತೆ. ಅದಕ್ಕೆ ಫೈರ್ ವಾಲ್ಸ್ ಅಂತ ಹೇಳ್ತಾರೆ. ಅದಕ್ಕೆ 3, 4, 5 ಡಿಫ್ರೆಂಟ್ ಫೈರ್ ವಾಲ್ಸ್ ಇರುತ್ತೆ. ಸೊ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ನೋಡಿ, ನಮ್ಮ ದೇಶದಲ್ಲಿ ಇವತ್ತು ಎಲ್ಲಾ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ನೆಟ್ ಬ್ಯಾಂಕಿಂಗ್ ಎಷ್ಟು ಸೇಫ್ ಆಗಿದೆ, ಇದು ಅಷ್ಟೇ ಸೇಫ್ ಆಗಿದೆ. ಸೊ ಹಾಗಾಗಿ ಆ ಸೇಫ್ಟಿ ಪಾಯಿಂಟ್ ಆಫ್ ಇಂದ ಎಲ್ಲಾ ತರದಂತ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಅದರಲ್ಲಿ ಅಳವಡಿಕೆ ಆಗಿರುತ್ತೆ. ಸೊ ಒಂದ್ಸರಿ ನಮ್ಮ ಅಕೌಂಟ್ಗೆ 1,000 ರೂಪಾಯಿ ಬಂದ್ಮೇಲೆ ಇದರಲ್ಲಿ ಇನ್ನೊಂದು ಬಹಳ ನಮ್ಗೆ ಅತಿ ಮುಖ್ಯವಾದ ಏನಂದ್ರೆ, ಒಂದ್ಸರಿ 1,000 ರೂಪಾಯಿ ನಿಮ್ ಪರ್ಸಲ್ ಇದ್ರೆ ಅದನ್ನ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ತಿನ್ನಕ್ಕೆ ಯೂಸ್ ಮಾಡ್ಕೋಬಹುದು, ಬಿಲ್ ಕಟ್ಟಕ್ಕೆ ಯೂಸ್ ಮಾಡಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಆ ತರ ಒಂದು ವರ್ಚುವಲ್ ಮನಿ ನಿಮ್ಗೆ ಇದರಲ್ಲಿ. ಶ್ವೇತಾ ಶೆಟ್ಟಿ ಅವರೇ, ಇದು ನಾವು ಕೊಂಡ್ಕೊಳ್ಳೋರಾಯ್ತು, ಮಾರೋರು ಯಾವ ರೀತಿ ಬರ್ಬೋದು ಇದ್ರೊಳಗಡೆ? ಮಾರುವವರಿಗೆ ಒಂದು ಸ್ಮಾರ್ಟ್ ಫೋನ್ ಬೇಕು, ಒಂದು ಇಂಟರ್ನೆಟ್ ಪ್ಯಾಕ್ ಇರಬೇಕು, ಮತ್ತು ಒಂದು ಬ್ಯಾಂಕ್ ಅಕೌಂಟ್ ಇದ್ರೆ ಅವ್ರು ಸ್ವಲ್ಪ ಡಾಕ್ಯುಮೆಂಟ್, ಬೇಸಿಕ್ ID ಪ್ರೂಫ್, ಬ್ಯಾಂಕ್. ನಾನು ಒಬ್ಬನೇ ಇದ್ದೀನಿ, ಅಂಗಡಿ ಬಾಗಿಲು ಹಾಕೊಂಡು ಅರ್ಧ ದಿವಸ ಹೋದ್ರೆ ಸಾಕಾ? ಅಷ್ಟು ಟೈಮ್ ಬೇಕಾಗಲ್ಲ. ಇದು ಮೊಬೈಲ್ ವಾಲೆಟ್ ಅವ್ರು ಬರ್ತಾರೆ ನಿಮ್ಮ ಹತ್ರ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗ್ತಾರೆ. ಮತ್ ನಿಮ್ಗೆ ಅದು ಒಂದು QR ಕೋಡ್ ಮತ್ತು ಒಂದು ಕೋಡ್ ಎಲ್ಲ ಹಾಕಿ ಕೊಡ್ತಾರೆ, ವಿಚ್ ಯು ಕ್ಯಾನ್ ಕೀಪ್ ಅಟ್ ಯೋರ್ ಪ್ಲೇಸ್ ಆಫ್ ಬಿಸ್ನೆಸ್. ಈಗ ನಮ್ಗೆ ಮುಂಚೆ ಈ SMS ಕಳ್ಸೋದು, ವಾಟ್ಸ್ಆಪ್ ಇದೆಲ್ಲ ಗೊತ್ತಿರ್ಲಿಲ್ಲ. ಈಗ ಅಭ್ಯಾಸ ಆಗೋಗಿದೆ, ಅಷ್ಟೇ ಸುಲಭ ಕಲ್ತ್ಕೋಬೋದಾ? ಸುಲಭ ಇದೆ. ಹಾಗಾದ್ರೆ ಈ ಪಾವತಿ ನೀವೇನ್ ಹೇಳ್ತಿದ್ದೀರಾ, ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಇದೆ, ಆ ವಿಡಿಯೋ ನೋಡಿ ಮತ್ತೆ ಮುಂದೆ ಹೋಗೋಣ. ಕೇಂದ್ರ ಸರ್ಕಾರ 500 ಹಾಗೂ 1,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಅಮಾನ್ಯಗೊಳಿಸಿ ದಿಟ್ಟ ನಿರ್ಧಾರ ಕೈಗೊಂಡ ಬಳಿಕ ದೇಶ ಹೊಸ ಆರ್ಥಿಕ ಮನ್ವಂತರದತ್ತ ದಾಪುಗಾಲು ಹಾಕುತ್ತಿದೆ. ಭ್ರಷ್ಟಾಚಾರಕ್ಕೆ ಕಡಿವಾಣ, ಕಾಳಧನ ಹಾಗೂ ನಕಲಿ ನೋಟು ಹಾವಳಿ ನಿಯಂತ್ರಣದ ಜೊತೆಗೆ ದೇಶದ ಆರ್ಥಿಕ ವ್ಯವಸ್ಥೆಗೆ ಹುರುಪು ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯ ಸಾಕಾರಗೊಳ್ಳುವತ್ತ ಸಾಗಿದೆ. ಗರಿಷ್ಠ ಮೌಲ್ಯದ ನೋಟುಗಳ ನಿಷೇಧ ಕ್ರಮ ಕೇವಲ ಅರ್ಥಕ್ರಾಂತಿಗೆ ಮಾತ್ರವಲ್ಲ, ಭಾರತ ಪೂರ್ಣವಾಗಿ ಡಿಜಿಟಲ್ ಯುಗಕ್ಕೆ ತೆರೆದುಕೊಳ್ಳಲು ಮುನ್ನುಡಿ ಬರೆದಿದೆ. ನಗದು ರಹಿತ ವ್ಯವಹಾರದ ಬಗ್ಗೆ ಜನರಲ್ಲಿನ ಅರಿವು ಇದೀಗ ಮತ್ತಷ್ಟು ವ್ಯಾಪಕವಾಗತೊಡಗಿದೆ. ಆನ್ಲೈನ್ ಹಾಗೂ ಇ ಪಾವತಿಯ ಮೂಲಕ ವ್ಯಾಪಾರ ವಹಿವಾಟು ನಡೆಯುವುದು ವೇಗ ಪಡೆದುಕೊಂಡಿದೆ. ಇದಕ್ಕೊಂದು ಸಣ್ಣ ನಿದರ್ಶನ ದೆಹಲಿಯ ಬೆಂಗಾಲಿ ಮಾರ್ಕೆಟ್ನಲ್ಲಿರುವ ಈ ಸಸ್ಯಾಹಾರಿ ಢಾಬಾ. ನೋಟು ರದ್ದತಿ ನಂತರ ಈ ಢಾಬಾದಲ್ಲಿ ಚಿಲ್ಲರೆ ಸಮಸ್ಯೆ ಎದುರಾಗಿತ್ತು. ಆದರೆ ಈ ಪಾವತಿಯ ಮಾಹಿತಿ ಪಡೆದು ಮೊಬೈಲ್ ಮೂಲಕವೇ ನಗದು ಪಾವತಿಸುವ ಆಪ್ ಡೌನ್ಲೋಡ್ ಮಾಡಿಕೊಂಡ ಬಳಿಕ ಹಣಕಾಸು ವಹಿವಾಟು ಸುಗಮವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಲೀಕರು, ಮೊದಲು ಚಿಲ್ಲರೆ ಸಮಸ್ಯೆ ಇತ್ತು, ಆದರೆ ಈ ಪಾವತಿ ವ್ಯವಸ್ಥೆ ಅಳವಡಿಕೆ ಬಳಿಕ ತಮಗೂ ಗ್ರಾಹಕರಿಗೂ ಅನುಕೂಲವಾಗಿದೆ ಎನ್ನುತ್ತಾರೆ. उनके पास चेंज नहीं है, वो आजकल पेटीएम या फिर जितनी प्लास्टिक मनी है वो यूज कर रहे हैं, तो हमारा कस्टमर बढ़ रहे हैं. वैसे 8 तारीख के बाद मेरे पास डेली कम से कम 10 से 12 कस्टमर आ रहे हैं डेली, जो पेटीएम से हमको दे रहे हैं. ಸಲೂನ್ ಒಂದು ಆಪ್ ಮೂಲಕ ಹಣಕಾಸು ವಹಿವಾಟು ನಡೆಸುವ ಸೌಲಭ್ಯ ಹೊಂದಿದ್ದು, ಇದರಿಂದ ಗ್ರಾಹಕರಿಗೆ ಸುಲಭವಾಗಿ ನಗದು ಪಾವತಿಸಲು ಅನುಕೂಲವಾಗಿದೆ ಎನ್ನುತ್ತಾರೆ ಸಲೂನ್ ಮಾಲೀಕ. सब चीज़ों से काफ़ी फर्क पड़ा है हमारे काम पे, लेकिन जो कैश की प्रॉब्लम है थोड़ी बहुत वो पेटीएम के द्वारा थोड़ी सॉल्व हुई है और कई जगहों में सॉल्व हुई. ನಗದು ರಹಿತ ವ್ಯವಹಾರದ ಮೊಬೈಲ್ ಆಪ್ ಪೇಟಿಎಂ ಕಂಪನಿಯ ಸಿಇಒ ವಿಜಯ್ ಶೇಖರ್ ಶರ್ಮಾ, ಇಂದು ಉದ್ದಿಮೆಗಳು ಮಾತ್ರವಲ್ಲ, ಮನೆಗೆಲಸ, ನಲ್ಲಿ ರಿಪೇರಿ, ಸಣ್ಣ ಪುಟ್ಟ ಕೆಲಸ ಮಾಡುವವರು ಕೂಡ ಪೇಟಿಎಂ ಆಪ್ ಬಳಸುತ್ತಿದ್ದಾರೆ. ಇದು ಹೊಸ ಪರಿವರ್ತನೆಗೆ ಹಿಡಿದ ಕೈಗನ್ನಡಿ ಎನ್ನುತ್ತಾರೆ. So a plumber or a house help or people who are more or less individuals who are servicing are also starting to accept payment using Paytm, not just an establishment. And that is the trend that we saw.
ಒಟ್ಟಾರೆ ದೇಶದೆಲ್ಲೆಡೆ ನಗದು ರಹಿತ ವಹಿವಾಟಿನ ಬಗ್ಗೆ ಜನರಲ್ಲಿ ಜಾಗೃತಿ ಹೆಚ್ಚುತ್ತಿದ್ದು, ಇದು ಪಾರದರ್ಶಕ ನಗದು ಚಲಾವಣೆಗೆ ಮಾತ್ರವಲ್ಲ, ಡಿಜಿಟಲ್ ಇಂಡಿಯಾ ನಿರ್ಮಾಣಕ್ಕೆ ಮತ್ತಷ್ಟು ಬಲ ತುಂಬಿದೆ. ನಾವು ನೋಡಿದ ಎಲ್ಲ ಚಿತ್ರದಲ್ಲೂ ಕೂಡ ಸಾಮಾನ್ಯವಾಗಿ ಎಲ್ಲ ನಗರಗಳದ್ದು ಸಿಟಿ ಚಿತ್ರ ನೋಡಿದ್ವಿ ಅಲ್ಲ, ಚಿತ್ರ ಇಲ್ಲೇ ನಿಲ್ತಾ ಇಲ್ಲ. ಹಳ್ಳಿಗಳಲ್ಲಿ ಕೂಡ ಇದೆ. ಹಳ್ಳಿಗಳಲ್ಲಿ ಕೂಡ ಈ ತರದ ಅರ್ಥವ್ಯವಸ್ಥೆ ಈಗಾಗಲೇ ಜಾರಿಗೆ ಬಂದಿದೆ. ಕೆಲವು ಕಡೆ ಕೆಲವು ಗ್ರಾಮಗಳಲ್ಲಿ ನಗರವನ್ನು ಮೀರಿಸುವಂತಹ ವ್ಯವಸ್ಥೆ ಎಲ್ಲ ಈಗಾಗಲೇ ಬಂದಿದೆ. ಈ ಮಂಡ್ಯ ಜಿಲ್ಲೆಯಲ್ಲಿ ಚಂದಗಾಲು ಅಂತ ಇದೆ, ಮತ್ತೆ ಹಾಸನ ಜಿಲ್ಲೆಯಲ್ಲಿ ಇಂಥ ಕಡೆ ಎಲ್ಲ ಈ ರೀತಿ ಗ್ರಾಮಗಳಲ್ಲಿ ಕೂಡ ಈ ಪಾವತಿ ಬಂದ್ಬಿಟ್ಟಿದೆ. ಅದೊಂದು ಚಿತ್ರ ನೋಡೋಣ. ಚಂದಗಾಲು ಗ್ರಾಮದಲ್ಲಿ ಸಂಪೂರ್ಣ ಉಚಿತ ವೈಫೈ ಸೇವೆ ಒದಗಿಸಲಾಗಿದೆ. ರೈತರು, ಯುವಜನರು ತಮ್ಮೆಲ್ಲ ವ್ಯವಹಾರಗಳನ್ನು ಮೊಬೈಲ್ ಮೂಲಕವೇ ಮಾಡುತ್ತಿದ್ದಾರೆ. ನಗದು ವರ್ಗಾವಣೆ, ವಿದ್ಯುತ್, ದೂರವಾಣಿ ಬಿಲ್ಗಳ ಪಾವತಿಗಳನ್ನು ಮೊಬೈಲ್ ಮೂಲಕವೇ ಮಾಡಲಾಗುತ್ತಿದೆ. ಗರಿಷ್ಠ ಮುಖಬೆಲೆಯ ನೋಟುಗಳ ರದ್ದತಿಯಿಂದ ಇಲ್ಲಿನ ಜನರಿಗೆ ಯಾವುದೇ ತೊಂದರೆ ಆಗಿಲ್ಲ. ಎಲ್ಲಾ ಕಡೆಗಳಂತೆ ಇಲ್ಲಿ ಬ್ಯಾಂಕ್, ಎಟಿಎಂಗಳ ಮುಂಭಾಗ ಜನಜಂಗುಳಿ ಕಂಡುಬರುತ್ತಿಲ್ಲ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ವ್ಯವಹಾರ ನಡೆಸುತ್ತಿರುವುದು ಇಲ್ಲಿನ ಗ್ರಾಮಸ್ಥರ ಹೆಗ್ಗಳಿಕೆಯಾಗಿದೆ. ಸ್ಥಳೀಯ ನಿವಾಸಿ ಚೇತನ್, ವಿಜಯ ಬ್ಯಾಂಕ್ ವೈಫೈ ಸೌಲಭ್ಯ ಒದಗಿಸಿದ್ದು, ಇದರಿಂದ ನೆಟ್ ಬ್ಯಾಂಕಿಂಗ್, ಮೊಬೈಲ್ ಮೂಲಕವೇ ಹಣ ಪಾವತಿ ಮಾಡಲಾಗುತ್ತಿದೆ. ಬ್ಯಾಂಕಿನ ಮುಂದೆ ಸಾಲುಗಟ್ಟಿ ನಿಲ್ಲಬೇಕಾದ ಪರಿಸ್ಥಿತಿ ಇಲ್ಲ ಎಂದರು. ವಿಜಯ ಬ್ಯಾಂಕ್ ಬಂದ್ಮೇಲೆ ನಮಗೆ ತುಂಬಾ ಹೆಲ್ಪ್ ಆಗಿದೆ ಸರ್. ಅದರಲ್ಲೂ ಡಿಜಿಟಲ್ ಗ್ರಾಮ ಆದ್ಮೇಲೆ ತುಂಬಾ ವೈಫೈ ಮತ್ತೆ ಕಲೆಕ್ಷನ್ ಇಂದ ನಮಗೆ ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಅಂತ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಅದರಿಂದ ನಮಗೆ ಎಮರ್ಜೆನ್ಸಿ ಕರೆಂಟ್ ಬಿಲ್ ಆಗ್ಲಿ, ಹಾಸ್ಪಿಟಲ್ ಬಿಲ್ ಆಗ್ಲಿ, ಈಗ ಫ್ರೆಂಡ್ ಅರ್ಜೆಂಟ್ ಎಲ್ಲೋ ಇರ್ತಾನೆ, ನಮ್ ಗದ್ದೆ ಹತ್ರ ಇರ್ತೀವಿ, ಅಮೌಂಟ್ ಬೇಕಿರುತ್ತೆ, ಅದಕ್ಕೆ ನಾವು ಅಮೌಂಟ್ ನ ಮೊಬೈಲ್ ಬ್ಯಾಂಕಿಂಗ್ ಅಲ್ಲೇ ಉಪಯೋಗಿಸ್ತಿದೀವಿ. ಬ್ಯಾಂಕ್ ಹೋಗಿ ರಿಸಿಪ್ಟ್ ತಗೊಂಡು ಆ ಲೈನ್ ಅಲ್ಲಿ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ನಮಗೆ ಕಟ್ಟಬೇಕು ಅನ್ನೋ ಅವಶ್ಯಕತೆ ಇವತ್ತು ಕೊಟ್ಟಿಲ್ಲ ವಿಜಯ ಬ್ಯಾಂಕು. ದೊಡ್ಡ ಜೋಗಿಗೌಡ, ಪ್ರಧಾನಿ ಅವರು ಪ್ರತಿಯೊಬ್ಬರಿಗೂ ಬ್ಯಾಂಕ್ ಖಾತೆ ಒದಗಿಸಿಕೊಟ್ಟಿದ್ದಾರೆ. ಕಂದಾಯ, ನೀರಿನ ಬಿಲ್ ಮುಂತಾದ ಅನೇಕ ಪಾವತಿಗಳನ್ನು ಮೊಬೈಲ್ ಮೂಲಕವೇ ನಾವು ಕಟ್ಟುತ್ತಿದ್ದೇವೆ. 500,000 ರೂಪಾಯಿ ರದ್ದುಪಡಿಸಿರುವುದರಿಂದ ನಮಗೆ ಯಾವುದೇ ತೊಂದರೆ ಆಗಿಲ್ಲ ಎನ್ನುತ್ತಾರೆ. ಪ್ರತಿಯೊಬ್ಬ ಮನೆಯಲ್ಲೂ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಖಾತೆಯನ್ನು ತೆರೆಸಿ ಅವರಿಗೆ ವೈಫೈ ಮತ್ತೆ ಬ್ಯಾಂಕಿಂಗ್ ಸೌಲಭ್ಯವನ್ನು ಒದಗಿಸಿದ್ದಾರೆ. ಈಗ ನಮಗೆ ಈ ನಮ್ಮ ಮೋದಿ ಸರ್ಕಾರದಲ್ಲಿ ಈಗ 500 ಮತ್ತೆ 1,000 ರೂಪಾಯಿಯನ್ನ ಯಾವಾಗ ನಿಲ್ಸಿದ್ರು ನಮ್ಗೆ ಏನು ತೊಂದರೆ ಆಗಿಲ್ಲ. ಯಾಕೆಂದ್ರೆ ನಾವೆಲ್ಲ ಬ್ಯಾಂಕಿಂಗ್ ಅಲ್ಲಿ ವ್ಯವಹಾರ ಮಾಡ್ತಾ ಇದೀವಿ, ಅದು ಮೊಬೈಲ್ ಬ್ಯಾಂಕಿಂಗ್ ಅಲ್ಲಿ ವ್ಯವಹಾರ ಮಾಡ್ತಾ ಇದೀವಿ. ವಿಜಯ ಬ್ಯಾಂಕಿನ ವ್ಯವಸ್ಥಾಪಕ ಉದಯ್ ಕುಮಾರ್, ಭಾರತದಲ್ಲಿಯೇ ಗ್ರಾಮೀಣ ಭಾಗದಲ್ಲಿ ಮೊದಲ ಡಿಜಿಟಲ್ ಬ್ಯಾಂಕಿಂಗ್ ಸೇವೆ ಆರಂಭಿಸಿದ ಹೆಗ್ಗಳಿಕೆಗೆ ಚಂದಗಾಲು ಗ್ರಾಮ ಪಾತ್ರವಾಗಿದೆ. ಹಿರಿಯ ನಾಗರಿಕರು ಮಾತ್ರ ಬ್ಯಾಂಕುಗಳಿಗೆ ಬರುತ್ತಿದ್ದಾರೆ, ಉಳಿದವರು ಮೊಬೈಲ್ ಬ್ಯಾಂಕಿಂಗ್ ಮೂಲಕ ವ್ಯವಹರಿಸುತ್ತಿದ್ದಾರೆ ಎಂದು ವಿವರಿಸುತ್ತಾರೆ. ಚಂದಗಲ್ಲು ವಿಜಯ ಬ್ಯಾಂಕ್ ಹ್ಯಾಸ್ ಬಿನ್ ಇದು ಇಂಡಿಯಾದಲ್ಲಿ ಫಸ್ಟ್ ಬ್ರಾಂಚ್, ಡಿಜಿಟಲೈಸ್ಡ್ ಬ್ರಾಂಚ್. ಅದರಿಂದ ಮೊಬೈಲ್ ಬ್ಯಾಂಕಿಂಗ್, ದೆನ್ ನೆಟ್ ಬ್ಯಾಂಕಿಂಗ್, ಸೊ ಇವೆಲ್ಲ ನಾವು ಎಂಕರೇಜ್ ಮಾಡಿ ಪ್ರತಿಯೊಬ್ಬರಿಗೇನು ಅಡಾಪ್ಟ್ ಮಾಡಿಸಿದ್ವಿ. ಸೊ ಆಫ್ಟರ್ ಡಿಮಾನಿಟೈಸೇಷನ್ ಆದ್ಮೇಲೆ ಈ ಮೊಬೈಲ್ ಬ್ಯಾಂಕಿಂಗ್ ಮತ್ತೆ ನೆಟ್ ಬ್ಯಾಂಕಿಂಗ್ ಇವೆಲ್ಲ ಸುಮಾರು ಉಪಯೋಗ ಆಗ್ತಾ ಇದೆ. ಅಂಡ್ ಈ ಮೊಬೈಲ್ ಬ್ಯಾಂಕಿಂಗ್ ಮತ್ತೆ ನೆಟ್ ಬ್ಯಾಂಕಿಂಗ್ ಇಂದ ಟ್ರಾನ್ಸಾಕ್ಷನ್ಸ್ ಈಗ ಜಾಸ್ತಿ ಆಗಿದೆ. ಹಾಸನ ಜಿಲ್ಲೆಯ ಕೋರವಂಗಲ ಗ್ರಾಮದಲ್ಲಿ ಜಿಲ್ಲಾ ಲೀಡ್ ಬ್ಯಾಂಕ್ ಆಗಿರುವ ಕೆನರಾ ಬ್ಯಾಂಕ್ 208 ವ್ಯವಹಾರ ಪ್ರತಿನಿಧಿಗಳನ್ನು ನೇಮಿಸಿಕೊಂಡಿದೆ. ವ್ಯವಹಾರ ಪ್ರತಿನಿಧಿಗಳು ಗ್ರಾಮದ ಮೂಲೆ ಮೂಲೆಗೂ ಮಿನಿ ಎಟಿಎಂ ಮೂಲಕ ತೆರಳಿ ಅಗತ್ಯ ಪಾವತಿ, ನಗದು ವರ್ಗಾವಣೆ ಮುಂತಾದ ಸೇವೆಗಳನ್ನು ಒದಗಿಸುತ್ತಿದ್ದಾರೆ. ಇದರಿಂದ ಗ್ರಾಮಸ್ಥರು ಬ್ಯಾಂಕ್ಗಳ ಮುಂದೆ ಸರದಿ ಸಾಲಿನಲ್ಲಿ ನಿಲ್ಲುವ ಪ್ರಮೇಯ ಉದ್ಭವವಾಗಿಲ್ಲ. ಗ್ರಾಮಸ್ಥರಾದ ಹೇಮಾ, ಕೆನರಾ ಬ್ಯಾಂಕ್ ಒದಗಿಸುತ್ತಿರುವ ಈ ಸೇವೆ ತಮಗೆ ಹೆಚ್ಚಿನ ಅನುಕೂಲ ಮಾಡಿದೆ, ಬ್ಯಾಂಕಿಗೆ ಹೋಗುವ ಕಷ್ಟ ತಪ್ಪಿದೆ ಎನ್ನುತ್ತಾರೆ. ನಮ್ಗೆ ಅನುಕೂಲ ಆಗೈತಿ ಇಲ್ಲಿ ಬ್ಯಾಂಕ್ ಇರೋದಕ್ಕೆ. ಹೋಗಿ 100-200 ದುಡ್ಡು ಹಾಕ್ಕೋಬಹುದು. ಅನುಕೂಲ ಆಗೈತಿ, ಅವರಾಗಿ ಬಂದು ದುಡ್ಡು ಹಾಕಿಸ್ಕೊಳ್ಳೋದಕ್ಕೆ ಅನುಕೂಲ ಆಗೈತಿ. ನಗದು ರಹಿತ ಆರ್ಥಿಕ ವ್ಯವಸ್ಥೆ, ಅರ್ಥವ್ಯವಸ್ಥೆ, ಇದರ ಕೆಲವು ಅಂಶಗಳನ್ನು ನಾವು ಈ ಅವಲೋಕನದಲ್ಲಿ ಸ್ಥೂಲವಾಗಿ ನಿಮ್ಮ ಜೊತೆಗೆ ಪ್ರಾರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮತ್ತೆ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಇದರ ಬಗ್ಗೆ ವಿವರಗಳನ್ನು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಸ್ಟುಡಿಯೋಕ್ಕೆ ಬಂದು ಈ ದಿವಸ ಈ ಪ್ರಾರಂಭದಲ್ಲಿ ಮಾಹಿತಿಗಳನ್ನು ಕೊಟ್ಟಂತಹ ಶರಣ್ ಪಾಟೀಲ್ ಅವರಿಗೆ, ಶ್ವೇತಾ ಶೆಟ್ಟಿ ಅವರಿಗೆ ಧನ್ಯವಾದಗಳೊಂದಿಗೆ ಈ ಅವಲೋಕನದ ಈ ಸಂಚಿಕೆಯನ್ನು ಮುಗಿಸೋಣ. ನಮಸ್ಕಾರ. ಥ್ಯಾಂಕ್ ಯು.